ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸಣ್ಣ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾವು ಲಾಸ್ಟ್ ಬಾಳೆ ವಿಡಿಯೋದಲ್ಲಿ ಬಾಳೆ ಹೇಗೆ ನಾಟಿ ಮಾಡಬೇಕು ಅಂತ ವಿಡಿಯೋ ಮಾಡಿದ್ವಲ್ಲ, ಅದೇ ತೋಟದ ಬಾಳೆ ಇವು. ಒಂದು ತಿಂಗಳಾಗಿದೆ ಇವನ್ನ ಹಾಕಿ. ಇವತ್ತು ಈ ಬಾಳೆ ಸಸಿಗಳಿಗೆ ಔಷಧಿ ಸಿಂಪರಣೆ ಮಾಡ್ತಿದ್ದಾರೆ. ಯಾವ ಕಾರಣಕ್ಕೆ ಮಾಡ್ತಿದ್ದಾರೆ ಅಂದರೆ, ಬಾಳೆ ಸಸಿಗಳಿಗೆ ಕೆಲವೊಂದು ಸಸಿಗಳಿಗೆ ಕೀಟದ ಬಾಧೆ ಉಂಟಾಗಿದೆ. ಅದು ಏನು ಮಾಡ್ತಿದೆ ಅಂದರೆ, ಕೆಲವೊಂದು ಸಸಿಗಳ ಎಲೆಗಳನ್ನ ತಿಂತಾ ಇದೆ. ಈ ರೀತಿ ತಿನ್ನೋದ್ರಿಂದ ಸಸಿಗಳು ಸಾಯುವ ಚಾನ್ಸಸ್ ತುಂಬ ಇರುತ್ತೆ ಅಂತ ಇವರು ಇವತ್ತು ಔಷಧಿ ಸಿಂಪರಣೆ ಮಾಡ್ತಿದ್ದಾರೆ. ನೋಡ್ಬೋದು ಯಾವ ಥರ ಸಿಂಪರಣೆ ಮಾಡ್ತಿದ್ದಾರೆ ಅಂತ ಇವರು. ಬನ್ನಿ, ಯಾವ ರೀತಿ ಔಷಧಿ ಸಿಂಪರಣೆ ಮಾಡ್ತಿದ್ದಾರೆ, ಔಷಧಿಯನ್ನು ಎಷ್ಟು ಪ್ರಮಾಣದಲ್ಲಿ ಸಿಂಪರಣೆ ಮಾಡ್ತಾ ಇದ್ದಾರೆ ಅಂತ ತಿಳಿಸ್ಕೊಂಡು ಕೊಡ್ತಿದ್ದಾರೆ. ಬನ್ನಿ ನೋಡ್ಬೋದು. ನಾವು ಆಗಲೇ ಹೇಳಿದ್ವಲ್ಲ, ಎಲೆಗಳನ್ನ ಕೀಟಗಳು ತಿಂತಿದ್ದಾವೆ ಅಂತ. ಇದೇ ರೀತಿ ಕೀಟಗಳು ಎಲೆಗಳನ್ನ ತಿಂತಾ ಇರೋದು. ಅದೊಂದೇ ಗಿಡ ಅಲ್ಲ, ಇಲ್ಲಿ ನೋಡಿ, ಈ ಗಿಡದಲ್ಲೂ ಅದೇ ಪ್ರಾಬ್ಲಮ್ ಆಗಿದೆ. ಈ ಥರ ತಿಂತಾ ಇರೋದ್ರಿಂದ ಇದು ಜಾಸ್ತಿಯಾಗಿ ತಿನ್ನೋದು, ಗಿಡಗಳು ಸಾಯೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ಔಷಧಿಯನ್ನು ಸಿಂಪರಣೆ ಮಾಡ್ತಾ ಇದ್ದಾರೆ. ನೋಡ್ಬೋದು, ಇಲ್ಲೂ ಒಂದು ಗಿಡ ಇದೆ, ಈ ಥರ ಪ್ರಾಬ್ಲಮ್ ಆಗಿದೆ. ಬನ್ನಿ, ಔಷಧಿಯನ್ನು ಯಾವ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಳ್ಳಬೇಕೆಂದು ನಮ್ಮ ಗೆಳೆಯರಾದಂಥ ವಿನಯ್ ಅವರು ತಿಳಿಸ್ಕೊಂಡು ಕೊಡ್ತಿದ್ದಾರೆ. ಅಂತ ಹೇಳ್ಬಿಟ್ಟು ಎಲೆನ ಹುಳುಗಳು ಕಡಿತೇವೆ ಅಂತ ಹೇಳ್ಬಿಟ್ಟು ಒಂದು 30 ml ಹಾಕ್ಯಂಡು ಹೊಡಿಬೇಕಿದ್ನ. ಇದ್ರ ಜೊತೆಲಿ 30 ml ಹಾಕ್ಯಬೇಕು. ಮತ್ತೆ ಅದ್ರ ಜೊತೆ ಬಾವಿಸ್ಟನ್ ಒಂದು ಹಾಕಬೇಕು. ಅದೊಂದು 20 ಗ್ರಾಮ್. ಆಲ್ 19 ಒಂದು ಹಾಕ್ಯಂತ ಇದೀವಿ. ಇದೊಂದು 20 ಗ್ರಾಮ್. ಗಿಡ ಗ್ರೋತ್ ಆಲ್ 19 ಗಿಡ ಗ್ರೋತ್ ಹಾಕ್ಯಂತ ಇದು ಹಾಕ್ಯಂತ ಇದೊಂದು 20 ಗ್ರಾಮ್ ಹಾಕ್ತಾ ಇದೀವಿ. ಇದು ಏನಾಗಲ್ಲ ಹಾಕಿದ್ರೆ. ಆಲ್ 19 ಅವಂಗೆ ನೋಡಿದ್ರಲ್ಲ, ಸಂಗ್ರಾಮನ್ನ 30 ml ಹಾಕ್ಯಬೇಕು ಪರ್ ಕ್ಯಾನ್ಗೆ, ಮತ್ತು ಬಾವಿಸ್ಟನ್ನ 20 ಗ್ರಾಮು, ಮತ್ತು 19 ಹಾಲನ್ನು 20 ಗ್ರಾಮ್ ಹಾಕ್ಯಂದು ಪ್ರತಿ ಕ್ಯಾನ್ಗೆ ಸಿಂಪರಣೆ ಮಾಡುವುದರಿಂದ ಬಾಳೆ ಸಸಿಗೆ ತಗುಲಿರುವ ಹುಳದ ಕಾಟ ವಾಸಿಯಾಗಿ ಸಸಿಯು ಆರೋಗ್ಯಕರವಾಗಿ ಬೆಳೆಯುತ್ತದೆ. ನೋಡ್ಬೋದು ನೀವಿಲ್ಲಿ, ನಾವು ಬಾಳೆ ಸಸಿ ಹಾಕಿದಂತಹ ಸಸಿಗಳು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ನಾವು ಇವನ್ನ ಡೈಲಿ ನೋಡ್ತಿರೋದ್ರಿಂದ ನಮಗೆ ಗ್ರೋತ್ ಆಗಿದಾವೋ ಇಲ್ಲ ಅಂತ ಗೊತ್ತಾಗಲ್ಲ. ಅದಕ್ಕೆ ನಾವು ಈಗ ಹೋದ ಸರಿ ಹಾಕಿರೋ ವಿಡಿಯೋಗೂ ಈ ವಿಡಿಯೋ ನೋಡಿ ನೀವೇ ಕಾಮೆಂಟ್ ಮಾಡಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದಾವ ಇಲ್ಲ ಅಂತ. ನೋಡಿ, ಇಲ್ಲಿ ಇವನು ಬಾಳೆಗೆ ಒಂದೊಂದೇ ಸೆಕೆಂಡ್ ಬೀಳೋವಷ್ಟು ಔಷಧಿ ಅಷ್ಟೇ ಹೊಡಿತಿದ್ದಾನೆ, ಜಾಸ್ತಿ ಏನು ಹೊಡಿತಿಲ್ಲ. ಸಣ್ಣ ಗಿಡ ಅಲ್ಲ, ಹಾಗಾಗಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಾಳೆ ಗಿಡ ಇದ್ದಾವೆ. ಕೆಲವೊಂದು ಗಿಡಗಳಿಗೆ ಮಾತ್ರ ಆ ಪ್ರಾಬ್ಲಮ್ ಆಗಿದೆ. ಹಾಗಾಗಿ ಯಾವಕ್ಕೂ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಔಷಧಿ ಹೊಡಿಬೇಕು. ಇವರು ಈ ಬಾಳೆ ಸಸಿಗಳಿಗೆ ನೋಡ್ಬೋದು ಗೊಬ್ಬರ ಹಾಕಿದ್ದಾರೆ. ಯಾವ ಗೊಬ್ಬರ ಹಾಕಿದ್ದಾರೆ ಅಂದರೆ 10-26 ಗೊಬ್ಬರ ಹಾಕಿದ್ದಾರೆ. ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕು. ಗಿಡಕ್ಕೆ ಒಂದು 5-10 ಗ್ರಾಮ್ ಹಾಕಿದರೆ ಸಾಕಾಗುತ್ತದೆ. ಹಾಗಾಗಿ ಗೊಬ್ಬರನೂ ಹಾಕಿರೋದ್ರಿಂದ ಬಾಳೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತವೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ನಿಮ್ಮ ಹಳ್ಳಿ ಹುಡುಗ ಸಣ್ಣ ಫಾರ್ಮರ್ ಅನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ಅಂತ ಕೇಳಿಕೊಳ್ತೇನೆ. ಧನ್ಯವಾದಗಳು. ಇನ್ನು ಹೆಚ್ಚು ಕೃಷಿ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ನನ್ನ ಕೈಲಾದಷ್ಟು ತಿಳಿಸಿಕೊಡಲು ಪ್ರಯತ್ನ ಪಡ್ತೇನೆ. ಧನ್ಯವಾದಗಳು.